12 ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಅಂತ ಹೇಳಿ ಇದೆ. ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು. ಇಲ್ಲಿ ಪೈ ಅಂತಂದ್ರೆ ನಾವು 3.14 ಅಂತ ಬೆಲೆ ಯೂಸ್ ಮಾಡ್ಕೊಳ್ಬೇಕು. ಸ್ಕ್ವೇರ್ ರೂಟ್ ಆಫ್ 3 ಅಂತಂದ್ರೆ 1.73 ಅಂತ ಹೇಳಿ ನಾವು ಬೆಲೆ ಬಳಸ್ಕೊಳ್ಬೇಕು. ಓಕೆ, ಪ್ರಶ್ನೆಯ ಪ್ರಕಾರ ನಾವು 12 ಸೆಂಟಿಮೀಟರ್ ತ್ರಿಜ್ಯಿರುವ ವೃತ್ತದಲ್ಲಿ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಕೊಟ್ಟಿರುವಂಥ ದತ್ತಾಂಶ ಏನು? ತ್ರಿಜ್ಯ 12 ಸೆಂಟಿಮೀಟರ್ ಅಂತ ಕೊಟ್ಟಾರ. ಆಮೇಲೆ ಒಂದು ಜಾವು 120 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಅಂತ ಹೇಳಿದೆ. ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ನೋಡಿ, ಚಿತ್ರ ಹೀಗೆ ಬರುತ್ತೆ. ಒಂದು ವೃತ್ತ, ಓಕೆನಾ? ಇದರಲ್ಲಿ ಈ ವೃತ್ತದಲ್ಲಿ ಕೇಂದ್ರ ಗುರ್ತು ಮಾಡ್ಕೊಳ್ತೀನಿ. ಇದನ್ನು ಓ ಅಂತ ತಗೊಳ್ಳೋಣ. ತ್ರಿಜ್ಯ ಎಷ್ಟಂದ್ರೆ 12 ಸೆಂಟಿಮೀಟರ್ ತ್ರಿಜ್ಯ ಇರುವಂಥ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತಂತೆ. ಒಂದು ಜಾ ಅದು ಕೇಂದ್ರದಲ್ಲಿ ಎಷ್ಟಪ್ಪ ಅಂತಂದ್ರೆ 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ. ಓಕೆನಾ? ಓಕೆ, ಇದು ತೀಟಾ ಅಂತ ತಗೊಳ್ಳೋಣ. ಇದು 120 ಡಿಗ್ರಿ ಅಂತ ತೊಗೊಂಡ್ಬಿಡೋಣ. ಇದಕ್ಕೆ ಸರಿನಾ? 120 ಡಿಗ್ರಿ. ತ್ರಿಜ್ಯಗಳು ಯಾವುವು ಅಂತ ಬರ್ಕೊಳ್ಳೋಣ. ಇದು ಓ ಎ ಅನ್ನೋದು ಒಂದು ತ್ರಿಜ್ಯ ತಗೊಳ್ತೀನಿ. ಹಾಗೇನೆ ಓ ಬಿ ಅನ್ನೋದು ಇನ್ನೊಂದು ತ್ರಿಜ್ಯ, ಎ ಬಿ ಅನ್ನೋದು ಜ. ಸರಿನಾ? ಇಲ್ಲಿ ಉಂಟಾದ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕು. ವೃತ್ತಖಂಡದ ವಿಸ್ತೀರ್ಣ ಅಂದ್ರೆ ಈ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕಾಗಿದೆ. ನಾವು ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಂದ್ರೆ ನೋಡಿ, ಅಂದ್ರೆ ಈ ಭಾಗದ ವಿಸ್ತೀರ್ಣ ಕಂಡುಹಿಡಿಬೇಕು ಅಂತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ ಓ ಎ ಬಿ ವಿಸ್ತೀರ್ಣವನ್ನು ಮೈನಸ್ ಮಾಡಿದ್ರಾಯ್ತು. ಹೌದಲ್ಲ? ನೋಡಿ, ಏನೇನು ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಬೇಕಲ್ಲ. ನಾವು ವೃತ್ತಖಂಡದ ವಿಸ್ತೀರ್ಣ ನೋಡಿ, ವೃತ್ತಖಂಡದ ವಿಸ್ತೀರ್ಣ ಅಂದರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ ಓ ಎ ಬಿ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ತ್ರಿಭುಜ ಎ ಒ ಬಿ ವಿಸ್ತೀರ್ಣ ಮೈನಸ್ ಮಾಡಿಬಿಡ. ಓಕೆ, ಇದನ್ನು ಈ ರೀತಿಯಲ್ಲಿ ಕಂಡುಹಿಡಿಯೋಣ. ಸಪ್ರೇಟ್ ಆಗಿ ಕಂಡುಹಿಡ್ಕೊಳ್ತೀನಿ ನೋಡಿ. ಇದನ್ನು ಫಸ್ಟ್ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಂಡು ಬಿಡ್ತೀನಿ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವಂಥ ಸೂತ್ರ ಗೊತ್ತು. ಮತ್ತೆ ಕೊಟ್ಟಿರುವಂಥ ಅಂಶವನ್ನು ಬರ್ಕೊಳ್ತೀನಿ. ತ್ರಿಜ್ಯ ಎಷ್ಟಿದೆ? 12 ಸೆಂಟಿಮೀಟರ್ ಅದಾವಳು. ತ್ರಿಜ್ಯ 12 ಸೆಂಟಿಮೀಟರ್, ಇದನ್ನು 12 ಸೆಂಟಿಮೀಟರ್ ಇರುತ್ತೆ. ಯಾಕಂದ್ರೆ ಎರಡು ತ್ರಿಜ್ಯಗಳು. ಓಕೆ, ಇಲ್ಲಿ ತ್ರಿಜ್ಯ ಎಷ್ಟು ಕೊಟ್ಟರು ಅಂತಂದ್ರೆ 12 ಸೆಂಟಿಮೀಟರ್. ತ್ರಿಜ್ಯ ಅಂದ್ರೆ ಆರನ್ನು ಸೂಚಿಸ್ತೀವಲ್ಲ, ಅದು 12 ಸೆಂಟಿಮೀಟರ್ ಇದೆ. ಆಮೇಲೆ ಕೋನ ಅಂದ್ರೆ ತೀಟಾ ಅಂತಂತೀವಿ. ಎಷ್ಟು? 120 ಡಿಗ್ರಿ ಅಂತ ಕೊಟ್ಟಾರೆ. ಸರಿನಾ? ಈಗ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ಕೊಳ್ಳೋಣ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಗೊತ್ತಾ? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ತೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ಇದೆ. ಓಕೆ, ತೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಹೇಳಿ ಇದೆ. ಈಗ ಇದರಲ್ಲಿ ಬೆಲೆಯನ್ನು ಆದೇಶ ಮಾಡ್ತೀನಿ. ತೀಟಾ ಅಂದರೆ ಎಷ್ಟು ಕೊಟ್ಟಿದ್ದಾರೆ? 120 ಡಿಗ್ರಿ, 120 ಅಂತ ತಗೊಳ್ತೀನಿ. ಡಿವೈಡೆಡ್ ಬೈ ಇದು 360. ಪೈ ವ್ಯಾಲ್ಯೂ ಎಷ್ಟು ತಗೊಳ್ಬೇಕಂತ ಹೇಳಿ ನಾವು 3.14. ಆಮೇಲೆ ತ್ರಿಜ್ಯ ಎಷ್ಟಿದೆ? ತ್ರಿಜ್ಯ ಎಷ್ಟು? 12 ಸೆಂಟಿಮೀಟರ್. ಇದು ಸ್ಕ್ವೇರ್ ಇರೋದ್ರಿಂದ ನಾನು 2 ಬಾರಿ ಬರ್ಕೊಳ್ತೀನಿ ಇದನ್ನು. ಓಕೆ, 12 ಇಂಟು 12. ಸರಿನಾ? ನೆಕ್ಸ್ಟ್ ನೋಡಿ, ಇದು 0 ಕ್ಯಾನ್ಸಲು. ಆಮೇಲೆ 12 ಒಂದಲೇ 12 ಮೂರಲೇ 36. ನಂತರ ಇದು 3 ಒಂದಲೇ 3, 3 4 12. ಏನೇನು ಉಳೀತು?
ಒಂದು 3.14 ಉಳಿತು, ಇನ್ನೊಂದು 12 × 48 ಸರಿನಾ. ಈಗ 3.14ಕ್ಕೆ 48ಇಂದ ಗುಣಾಕಾರ ಮಾಡೋಣ. ಹೇಗೆ ಗುಣಾಕಾರ ಮಾಡಬೇಕು ಗೊತ್ತಾ? ಫಸ್ಟು 314 ಅಂತ ಗುಣಾಕಾರ ಮಾಡ್ಕೊಂಡು ಬಿಡ್ತೀನಿ. 314 × 48. ನಂತರ ಆನ್ಸರ್ಗೆ ಏನು ಮಾಡ್ತೀವಿ ನಾವು? 2 ಡಿಜಿಟ್ ಬಿಟ್ಟು ಬಿಂದುವನ್ನು ಕೊಡ್ತೀವಿ. ಸರಿ ಹೌದನ? ಗುಣಾಕಾರ 8 × 4 = 32, ಆಮೇಲೆ 8 × 1 = 8, ಇದೊಂದು 3 ಕೂಡಿಸಿದ್ರೆ ಎಷ್ಟು? 11, 8 × 3 = 24, ಇದೊಂದು 25. ಮತ್ತೊಂದು ಸ್ಥಾನ ಬಿಡ್ತೀವಿ. 4 × 4 = 16, 4 × 1 = 4, 1 5, 4 × 3 = 12 ಸರಿನಾ. ಇದು 2, 7, ಇದು 10 ಆಯಿತು, 5, 1 ಎಷ್ಟಾಗತ್ತೆ? 15072 ಅಂತ ಹೇಳಿದೆ. 2 ಅಂಕಿ ಬಿಟ್ಟು ಬಿಂದು ಇದೆಯಲ್ಲ, 2 ಡಿಜಿಟ್. ನಾವು ಈ ಕಡೆಯಿಂದ 2 ಡಿಜಿಟ್ ಪಾಯಿಂಟ್ ಕೊಡೋಣ, 2 ಡಿಜಿಟ್ ಬಿಟ್ಟು ಬಿಂದು ಕೊಡೋಣ. ಎಷ್ಟು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟಾಯಿತು? 150.72 ಚದರ ಸೆಂಟಿಮೀಟರ್ ಅಂತ ಆಯ್ತಿದೆ. ಓಕೆ, 150.72 ಚದರ ಸೆಂಟಿಮೀಟರ್ ಎದರದಾಯ್ತದು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಕರೆಕ್ಟಾ? ನೆಕ್ಸ್ಟ್ ಬೇಕಾಗಿದ್ದು ಇದು ಕಂಡುಹಿಡಿಬೇಕಾಗಿದ್ದು ಇಷ್ಟು ಅಂಶ ಇರಲಿ. ನೆಕ್ಸ್ಟ್ ತ್ರಿಭುಜ AOB ವಿಸ್ತೀರ್ಣ ಬೇಕಲ್ಲ ನಮಗೆ. ತ್ರಿಭುಜ AOB ವಿಸ್ತೀರ್ಣ ಬೇಕು. ತ್ರಿಭುಜ AOB ವಿಸ್ತೀರ್ಣ ಬೇಕು ಅಂತಂದರೆ ಈ ರೀತಿಯಲ್ಲಿ ಕಂಡುಹಿಡಿಯೋಣ. ಇದಕ್ಕೆ ಲಂಬ ರಚನೆ ಮಾಡ್ಕೊಂಡು ಬಿಡ್ತೀನಿ. ಇದಕ್ಕೆ ಲಂಬ ಅಂದರೆ ಜಾಗೆ ವೃತ್ತ ಕೇಂದ್ರದಿಂದ ಎಳೆದ ಲಂಬವು ಜಾವನ್ನು ಅರ್ಧಿಸುತ್ತದೆ ಅನ್ನುವಂಥ ಪರಿಕಲ್ಪನೆ ನಮಗೆ ಗೊತ್ತಿರಬೇಕು. ಇದನ್ನೇ ನಾನು ಎಮ್ ಅಂತ ತಗೊಳ್ತೀನಿ. ಇಲ್ಲಿ ಲಂಬಕೋನ ಉಂಟಾಗುತ್ತೆ. ಜೊತೆಗೆ AM ಮತ್ತು BM ಇವೆರಡು ಈಕ್ವಲ್ ಇರುತ್ತೆ. ಇದನ್ನು ಗಮನಿಸಿ. ಓಕೆ, ಆಮೇಲೆ ನೋಡಿ, ಕೋನ O ಎಷ್ಟು? 120 ಡಿಗ್ರಿ ಇತ್ತು. ಇದನ್ನು ವಿಭಾಗ ಮಾಡತ್ತಂತಂದರೆ ಇದು 60 ಡಿಗ್ರಿ ಆಯಿತು. ನೆಕ್ಸ್ಟ್ ಇದನ್ನು 60 ಡಿಗ್ರಿ ಆಯಿತು. ಕರೆಕ್ಟಾ? 60 ಡಿಗ್ರಿ, ಇದು 60 ಡಿಗ್ರಿ ಆಯಿತು. ಸರಿ, ಈಗ ನಾವು ಹೀಗೆ ಮಾಡೋಣ. ತ್ರಿಭುಜ AOM ತಗೊಳ್ತೀನಿ. ತ್ರಿಭುಜ AOM ನೋಡಿ, ತ್ರಿಭುಜ AOMನಲ್ಲಿ ತ್ರಿಭುಜ AOM ಇದರಲ್ಲಿ ತೀಟ ಎಷ್ಟಾಗಿಬಿಡುತ್ತಿದ್ರಾಗ? ತೀಟ ಇದು ಟೋಟಲ್ ಮೊದಲು 120 ಡಿಗ್ರಿ ಇತ್ತು. ಅದನ್ನು ಅರ್ಧಿಸಿವಿ, ಕೋನನ ಅರ್ಧ ಮಾಡಿವಿ. ಅವಾಗ ಎಷ್ಟಾಯಿತು? 60 ಡಿಗ್ರಿ ಆಯಿತು. ಅದು ತೀಟ ಅಂತಂದ್ರೆ 60 ಡಿಗ್ರಿ ಆಗಿಬಿಡ್ತು. ಓಕೆ, ಈಗ ನೋಡಿ ಸೈನ್ ತೀಟ ಯೂಸ್ ಮಾಡ್ತೀನಿ. ಇಲ್ಲಿ ಸೈನ್ ತೀಟ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತ ನಮಗೆ ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ನಾವು ಈ ಅಂಶವನ್ನು ತಿಳ್ಕೊಂಡಿವಿ. ಓಕೆ, ಇಲ್ಲಿ ನೋಡಿ ಸೈನ್ ತೀಟ ಅಂತಂದರೆ ಇಲ್ಲಿ 60 ಡಿಗ್ರಿ ಅಂತ ತಗೊಂಡಿವಿ. ಓಕೆ, ಇಲ್ಲಿ ಯಾವ ತೀಟ ಅಂತ ತಗೊಂಡಿರ್ತೀವಿ, ಯಾವ ಲಘುಕೋನ ಅಂತ ತಗೊಂಡಿರ್ತೀವಿ, ಅದರ ಎದುರಿನ ಬಾಹು ಅಭಿಮುಖ ಬಾಹು. ಅಭಿಮುಖ ಬಾಹು ಯಾವುದಿದ್ರಾಗ? AM. ಅಭಿಮುಖ ಬಾಹು ಯಾವುದು? AM. ವಿಕರ್ಣ ಯಾವುದಾಗಿರುತ್ತೆ? 90 ಡಿಗ್ರಿಯ ಎದುರಿನ ಕೋನ ಅಂದರೆ AO ಅಂತ ಆಯ್ತು, ಅಥವಾ OA ಅಂತಲೂ ಬರೀಬೋದು. ಓಕೆ, ಸೈನ್ 60 ವ್ಯಾಲ್ಯೂ ಎಷ್ಟು ಅಂತಂದ್ರೆ ಸೈನ್ 60 ಡಿಗ್ರಿ ವ್ಯಾಲ್ಯೂ √3/2 ಅಂತಿರುತ್ತೆ. ಓಕೆ, ಇಸ್ ಈಕ್ವಲ್ ಟು AM ಅನ್ನು ಕಂಡುಹಿಡಿಬೇಕು. ನಾವು AM ಕಂಡುಹಿಡಿಬೇಕು ಡಿವೈಡೆಡ್ ಬೈ AO ಅಂತಂದ್ರೆ ಇದು ತ್ರಿಜ್ಯ ಆಗಿರುತ್ತೆ. ಎಷ್ಟದು? 12. ಸರಿನಾ? ಬೆಲೆ ಯಾವ ರೀತಿಯಲ್ಲಿ ಆದೇಶ ಮಾಡಾಗುತ್ತೆ ಗೊತ್ತಾಗ್ತಾ ಇದ್ದೇನೆ. ಓಕೆ, ಇದರಲ್ಲಿ ಇದು 2 1 2 6 12 ಓರೆ ಗುಣಾಕಾರ ಮಾಡಿಬಿಡ. ಅಂದ್ರೆ ಏನಾಗುತ್ತೆ? ಇದು AM ಇಸ್ ಈಕ್ವಲ್ ಟು 6 × √3 ಆಯಿತು. ಇದು AM ಆಯಿತು. AM ಕಂಡುಹಿಡ್ಬಿಟ್ಟಿವಿ. AM ಇದು AB ಅನ್ನೋದು ಪಾದ. AB ಅನ್ನೋದು ಏನಂತಂದ್ರೆ ಪಾದ ಆಗಿರುತ್ತೆ. ಓಕೆ, ಅಂದರೆ AB ಹೀಗೆ ಬರ್ಕೊಂಡು ಬಿಡಲ ನಾನು. AB ಪಾದ AB ಅದು ಏನಂತಂದ್ರೆ BMಕ್ಕೂ ಈಕ್ವಲ್ ಇರುತ್ತೆ. ಅಂದರೆ AM ಇಸ್ ಈಕ್ವಲ್ ಟು BM. ಅಂದರೆ AB ಏನಾಗುತ್ತೆ? 2AM ಅಂತ ಆಗುತ್ತೆ. AB ಇಸ್ ಈಕ್ವಲ್ ಟು 2AM. ಓಕೆ,
ಇಲ್ಲಿ ನೆಕ್ಸ್ಟ್ ನೋಡಿ, ಇದು 2 AM ಅಂದರೆ ಎಷ್ಟು 6 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅದು. ಇದು ಗುಣಾಕಾರ ಮಾಡ್ತೀನಿ, 2 ಆರ್ಲೆ 12, ಇದು ಸ್ಕ್ವೇರ್ ರೂಟ್ ಆಫ್ 3 ಇಷ್ಟು ಸೆಂಟಿಮೀಟರ್. ಯಾವುದಿದು AB ಪಾದ. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲೇ ಇನ್ನೊಂದು ಅಂಶ ಕಾಸ್ ತೀಟ ಅಂತಂದರೆ ಎತ್ತರ ಒಂದು ಕಂಡುಹಿಡ್ಕೊಂಡು ಬಿಡೋದು OM. ಇದನ್ನು ಕಂಡುಹಿಡಿಬೇಕು ಅಂತಂದರೆ ನಾವು ಕಾಸ್ ತೀಟ ಫಾರ್ಮುಲಾವನ್ನು ಯೂಸ್ ಮಾಡ್ಬೋದು. ಕಾಸ್ ತೀಟ ಅಂದರೆ ಏನು ಹೇಳಿಕೊಡುತ್ತಂದರೆ ಕಾಸ್ ತೀಟ ಇಸ್ ಈಕ್ವಲ್ ಟು ಪಾರ್ಶ್ವ ಭಾಗಿಲೆ ವಿಕರಣ, ಪಾರ್ಶ್ವಬಾಹು ಭಾಗಿಲೆ ವಿಕರಣ. ಓಕೆ, ನೋಡಿ ಇಲ್ಲಿ ಕಾಸ್ ತೀಟ ಅಂದರೆ ಎಷ್ಟು ತಗೊಳ್ತೀವಿ 60 ಡಿಗ್ರಿನೇ ಅಂತ ಹೇಳಿವಲ್ಲ, 60 ಡಿಗ್ರಿ. ಇದರಲ್ಲಿ ಪಾರ್ಶ್ವಬಾಹು ಅಭಿಮುಖ ಮತ್ತು ವಿಕರಣ ಬಿಟ್ಟರೆ ಪಾರ್ಶ್ವ ಯಾವುದು ಉಳಿತಿಲ್ಲಿ OM. ಪಾರ್ಶ್ವ ಅಂತಂದ್ರೆ OM, ವಿಕರಣ ಅಂತಂದ್ರೆ AO ಅಥವಾ OA. ಓಕೆನಾ? ಕಾಸ್ 60 ಅಂತಂದ್ರೆ 1/2 ಅಂತ ಆಗುತ್ತೆ. ಕಾಸ್ 60 ಅಂದರೆ ಎಷ್ಟು, ಅದರ ಬೆಲೆ 1/2 ಇಸ್ ಈಕ್ವಲ್ ಟು OM ಕಂಡುಹಿಡಿಬೇಕು. OM ಬೆಲೆಯನ್ನು ನಾವು ಕಂಡುಹಿಡಿಬೇಕು. OA ಅಂತಂದ್ರೆ ತ್ರಿಜ್ಯ ಇದೆ 12 ಆಗುತ್ತೆ. ಓಕೆ, ಇದು ಛೇದ ಹೊಡಿತು ನೋಡಿ, 2 1 2 6 12. ಓರೆ ಗುಣಾಕಾರ ಮಾಡಿದರೆ OM ಇಸ್ ಈಕ್ವಲ್ ಟು 6 1 6 ಸೆಂಟಿಮೀಟರ್. OM ಎಷ್ಟಾಯಿತು 6 ಸೆಂಟಿಮೀಟರ್ ಆಯಿತು. OM ಎತ್ತರ ಆಗತ್ತೆ, AB ಪಾದ ಆಗುತ್ತೆ. ಯಾವುದರದು ತ್ರಿಭುಜ AOB. ತ್ರಿಭುಜ AOB ಇದ್ರ ವಿಸ್ತೀರ್ಣ ಕಂಡುಹಿಡಿಲಿಕ್ಕೆ 1/2 ಪಾದ ಇಂಟು ಎತ್ತರ ಅಂತ ನಾವು ಬಳಸ್ಕೊಳ್ಬಹುದು. ಓಕೆನಾ? ರೈಟ್. ನೆಕ್ಸ್ಟ್ ವೃತ್ತಖಂಡದ ವಿಸ್ತೀರ್ಣ ಅಂತಂದ್ರೆ ಈಗ ನಾನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡ್ದೀನಿ. ನೆಕ್ಸ್ಟ್ ತ್ರಿಭುಜ AOB ವಿಸ್ತೀರ್ಣ ಬೇಕಾಗಿದೆ ನನಗೆ. ತ್ರಿಭುಜ AOB ವಿಸ್ತೀರ್ಣ ಕಂಡುಹಿಡಿಬೇಕು ಅಂದರೆ ತ್ರಿಭುಜ AOB ವಿಸ್ತೀರ್ಣ ಇಸ್ ಈಕ್ವಲ್ ಟು 1/2 ಪಾದ ಇಂಟು ಎತ್ತರ. ಓಕೆ, ಇಸ್ ಈಕ್ವಲ್ ಟು ನೋಡಿ 1/2 ಪಾದ ಅಂತಂದ್ರೆ ಯಾವ್ದು ತೊಗೊಂಡಿವಿ ನಾವು, ಪಾದ AB ತೊಗೊಂಡಿವಿ. ಯಾಕಂದ್ರೆ ಇದರಲ್ಲಿ AB ಪಾದ ಆಗತ್ತೆ, ಹೌದಲ್ಲ? ಅಂದರೆ AB ಇಂಟು ಎತ್ತರ ಅಂತಂದ್ರೆ OM, ಎತ್ತರ OM ಆಗುತ್ತೆ. ಎತ್ತರ OM ಅಂತ ಬರ್ಕೊಳ್ತೀನಿ. ಇದರಲ್ಲಿ ಬೆಲೆಯನ್ನು ಆದೇಶ ಮಾಡ್ತೀನಿ. 1/2 AB ಎಷ್ಟು, AB 12 ಸ್ಕ್ವೇರ್ ರೂಟ್ ಆಫ್ 3, 12 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಇಂಟು OM ಅಂತಂದ್ರೆ 6 ಇದೆ. OM ಅಂತಂದ್ರೆ 6. ನೆಕ್ಸ್ಟ್ ನೋಡಿ, ಇದು 2 1 2, 2 6 12, ಉಳಿದದ್ದೇನು 6 6 36 ಸ್ಕ್ವೇರ್ ರೂಟ್ ಆಫ್ 3 ಚದರ ಸೆಂಟಿಮೀಟರ್ ಅಂತ ಬರ್ಕೊಳ್ಳೋಣ. ಯಾವುದೋ ತ್ರಿಭುಜ AOB ವಿಸ್ತೀರ್ಣ ಇತ್ತು. ನೆಕ್ಸ್ಟ್ ನಾವು ಬೇಕಾಗಿದ್ದೇನು ಅಂತಂದ್ರೆ ವೃತ್ತಖಂಡದ ವಿಸ್ತೀರ್ಣ. ಇದರದು ವೃತ್ತಖಂಡದ ವಿಸ್ತೀರ್ಣ ಅಂತಂದ್ರೆ ಏನಂತ ಹೇಳಿದೀವಿ ನಾವು, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ AOB ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ಓಕೆನಾ? ಅದನ್ನೇ ಬರೀಲಿ, ಈಗ ಈ ಕಡೆ ಬರೀತೀನಿ ನಾನು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಾಗ ಫಸ್ಟ್ ವೃತ್ತಖಂಡದ ವಿಸ್ತೀರ್ಣ ಇದು ಏನಂತ ಅನ್ನೋದು ಫಾರ್ಮುಲಾ ಬರ್ಕೊಂಡು ಬಿಡ್ತೀನಿ. ವೃತ್ತಖಂಡದ ವಿಸ್ತೀರ್ಣ ಅಂತಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ ಯಾವ ತ್ರಿಭುಜ AOB ವಿಸ್ತೀರ್ಣ, ತ್ರಿಭುಜ AOBಯ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ಓಕೆ, ಬೆಲೆ ಆದೇಶ ಮಾಡ್ತೀನಿ. ಆಲ್ರೆಡಿ ನಾನು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿದೀನಿ. ಎಷ್ಟು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಲ್ಲಿ ಕಂಡುಹಿಡಿದೀವಲ್ಲ, 150.72 150.72 ಮೈನಸ್ ತ್ರಿಭುಜ AOB ವಿಸ್ತೀರ್ಣ ಇಲ್ಲಿ ಕಂಡುಹಿಡಿದೀವಿ ನೋಡಿ, 36 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅದು. ಸ್ಕ್ವೇರ್ ರೂಟ್ ಆಫ್ 3 ಬೆಲೆ ಎಷ್ಟು ಆದೇಶ ಮಾಡ್ಬೇಕಂತೇಳಿ ನಾವು 1.73. ಆದ್ದರಿಂದ ಇಲ್ಲಿ ನೋಡಿ 150.72 ಮೈನಸ್
ಇದು 36 ಇಂಟು ಸ್ಕ್ವೇರ್ ರೂಟ್ ಆಫ್ 3 ಅಂತಂದ್ರೆ 1.73 ಅಂತ ತಗೊಳ್ತೀನಿ. ಸರಿ, ನೆಕ್ಸ್ಟ್ 150.72 ಮೈನಸ್ ಇದನ್ನು 36ರಿಂದ ಗುಣಾಕಾರ ಮಾಡ್ಕೊಳ್ಳೋಣ. ಅಂದರೆ 173 ಅಂತ ತಗೊಳ್ತೀನಿ, ನಂತರ ಬಿಂದು ಕೊಡೋಣ ಅಂತ. ಓಕೆ, 36 ಇಂದ 6 ಮೂರಲೆ 18, 6 ಏಳೆ 42, ಇದೊಂದು 43, 6 ಒಂದಲೆ 6, ಇದೊಂದು 4 ಕೂಡಿಸಿದ್ರೆ 10, 3 ಮೂರಲೆ 9 ಆಯಿತು, 3 ಏಳೆ 21 ಆಯಿತು, 3 ಒಂದಲೆ 3, ಇದೊಂದು 2 5, ಎಷ್ಟಾಯಿತು 8, ಇದು 12, 2 6, 2 ಅಂಕಿ ಬಿಟ್ಟು ಬಿಂದು ಕೊಡಬೇಕು. 2 ಡಿಜಿಟ್ ಈ ಕಡೆಯಿಂದ 2 ಡಿಜಿಟ್ 1 2 ಅಂದರೆ 62.28 ಅಂತ ಆಯಿತು. ಸರಿನಾ? ಮೈನಸ್ ಮಾಡಿಬಿಡೋಣ. 150.72 ಮೈನಸ್ 62.28 ಮಾಡ್ಬೋದು. 150 ಇದರಲ್ಲಿ ನೋಡಿ 150.72ದಾಗ 62.28 ಮೈನಸ್ ಮಾಡಬೇಕು. ಸರಿ, ಮೈನಸ್ ಮಾಡೋಣ. 12ರಲ್ಲಿ 8 ಹೋದ್ರೆ 4 ಆಯಿತು, 6 ಉಳಿತಲ್ಲ, 6ರಲ್ಲಿ 2 ಹೋದರೆ 4, ಈಗ ಮತ್ತೆ ಕೈಲೇ ತೊಗೊಳ್ತೀವಿ. 10ರಲ್ಲಿ 2 ಹೋದರೆ 8 ಆಯಿತು, 4 ಉಳಿತು, 14ರಾಗ 6 ಹೋದರೆ 8, ಅಂದರೆ 88.44 ಚದರ ಸೆಂಟಿಮೀಟರ್ ಅದರದ್ದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ. ಓಕೆ, ಗೊತ್ತಾಯಿತು?